ಬೆಳಗಾವಿಯಲ್ಲಿ 31 ಕೃಷ್ಣ ಮೃಗಗಳ ಸರಣಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃಗಾಲಯಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿಯನ್ನ ಕೊಟ್ಟಿದ್ದಾರೆ. ಗಳಲೆ ರೋಗದಿಂದ ಮೃತಪಟ್ಟ ಬಗ್ಗೆ ಪ್ರಾಥಮಿಕ ವರದಿ ಸಲ್ಲಿಕೆಯಾಗಿದೆ. ಬೆಳಗಾವಿ ಭೂತರಾಮನಟ್ಟಿ ಬಳಿ ಇರುವಂತಹ ಕಿರು ಮೃಗಾಲಯ 31 ಕೃಷ್ಣ ಮೃಗಗಳ ಸಾವಿನ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಸಚಿವರು. ಸಿಸಿಎಫ್ ಮಂಜುನಾಥ ಚೌಹಾಣ ಮತ್ತು ಡಿಎಫ್ಒ ಕ್ರಾಂತಿರಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಎಸಿಎಫ್ ನಾಗರಾಜ ಬಾಳೆ ಹೊಸೂರರಿಂದ ಸಚಿವರಿಗೆ ಮಾಹಿತಿಯನ್ನ ನೀಡಲಾಗಿದೆ. ಮರಣೋತ್ತರ ಪರೀಕ್ಷೆ ಬಂದ ಬಳಿಕ ನಿಖರ ಮಾಹಿತಿ ಲಭ್ಯವಾಗುತ್ತೆ. ಏನಾಗಿದೆ, ಯಾಕಾಗಿ ಸಾವನ್ನಪ್ಪಿದ್ವು ಅನ್ನೋದು ನಿಖರ ಮಾಹಿತಿ ತಿಳಿಯೋದು ಮರಣೋತ್ತರ ಪರೀಕ್ಷೆ ಬಂದ ನಂತರ. ಸೊ ಹಾಗಾಗಿ ಸಮಯಾವಕಾಶವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ. ಕೃಷ್ಣ ಮೃಗಗಳನ್ನು ಇರಿಸಿದ ಪ್ರದೇಶಕ್ಕೆ ಔಷಧಿ ಸಿಂಪಡಣೆಯನ್ನು ಕೂಡ ಈಗಾಗಲೇ ಮಾಡಲಾಗಿದೆ. ರಸ್ತೆ ಸೇರಿದಂತೆ ಗಿಡ ಮರಗಳಿಗೂ ಕೂಡ ಔಷಧಿಯನ್ನ ಸಿಂಪಡಣೆ ಮಾಡಲಾಗಿದೆ. ಅದು ನಡೀತಾ ಇದೆ. ಈಗಾಗಲೇ ಏನಾಗಿದೆ ಸ್ಟಡಿ ಮಾಡ್ತಾ ಇದ್ದಾರೆ. ಡಾಕ್ಟ್ರು ಬಂದಿದ್ದಾರೆ, ಎಕ್ಸ್ಪರ್ಟ್ಸ್ ಬಂದಿದ್ದಾರೆ. ಸೊ ನೋಡೋಣ ಅದೇನೋ ರಿಪೋರ್ಟ್ ಕೊಡ್ತಾರೆ. ಅದೇನೋ ವೈರಸ್ ಇದೆ, ಎಲ್ಲ ಸಾಮಾನ್ಯ ಪ್ರಾಣಿಗಳಿಗೆ ಹರಡುವಂಥದ್ದು. ಅದಿದೆ ಇದೆ. ಆ ಸಿಮಿಲರ್ ಪ್ರಾಣಿ ಹುಲ್ಲು ತಿನ್ನುವಂಥ ಪ್ರಾಣಿಗಳಿದ್ರೆ ಅದಕ್ಕಾಗಿ ಹರಡ್ಬೋದಂತ, ಬೇರೆದಕ್ಕೆ ಬರೋಲ್ಲ ಅಂತ ಹೇಳಿದ್ದಾರೆ. ನೋಡೋಣ, ರಿಪೋರ್ಟ್ ಬರಲಿ. ಇಲ್ಲ, ಅದು ನಮ್ಗೆ ಗೊತ್ತಿಲ್ಲ. ಬಂದು ನೋಡೋಣ, ಬಂದ್ಮೇಲೆ ನೋಡೋಣ. ರಿಪೋರ್ಟ್ ಬರಲಿ, ಬಂದ್ಮೇಲೆ ನೋಡೋಣ. ಅದು ನಡೀತಾ ಇದೆ. ಈಗಾಗಲೇ ಏನಾಗಿದೆ ಸ್ಟಡಿ ಮಾಡ್ತಾ ಇದ್ದಾರೆ. ಡಾಕ್ಟ್ರು ಬಂದಿದ್ದಾರೆ, ಎಕ್ಸ್ಪರ್ಟ್ಸ್ ಬಂದಿದ್ದಾರೆ. ಸೊ ನೋಡೋಣ ಅದೇನೋ ರಿಪೋರ್ಟ್ ಕೊಡ್ತಾರೆ. ಅದೇನೋ ವೈರಸ್ ಇದೆ, ಎಲ್ಲ ಸಾಮಾನ್ಯ ಪ್ರಾಣಿಗಳಿಗೆ ಹರಡುವಂಥದ್ದು. ಅದಿದೆ ಇದೆ. ಆ ಸಿಮಿಲರ್ ಪ್ರಾಣಿ ಹುಲ್ಲು ತಿನ್ನುವಂಥ ಪ್ರಾಣಿಗಳಿದ್ರೆ ಅದಕ್ಕಾಗಿ ಹರಡ್ಬೋದಂತ, ಬೇರೆದಕ್ಕೆ ಬರೋಲ್ಲ ಅಂತ ಹೇಳಿದ್ದಾರೆ. ನೋಡೋಣ, ರಿಪೋರ್ಟ್ ಬರಲಿ. ಇಲ್ಲ, ಅದು ನಮ್ಗೆ ಗೊತ್ತಿಲ್ಲ. ಬಂದು ನೋಡೋಣ, ಬಂದ್ಮೇಲೆ ನೋಡೋಣ. ರಿಪೋರ್ಟ್ ಬರಲಿ, ಬಂದ್ಮೇಲೆ ನೋಡೋಣ.